ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಯ ಸ್ಥಾನಮಾನ. ವಂದೇ ಮಾತರಂಗೆ ಎದ್ದು ನಿಂತು ಗೌರವ ಸೂಚನೆ ಮಾಡೋದು ಕಡ್ಡಾಯ ಅಂತ ಕೇಂದ್ರ ಸರ್ಕಾರದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗೀತೆಗೆ ಇನ್ನು ಮುಂದೆ ಗೌರವ ಸಲ್ಲಿಸಲಾಗುತ್ತೆ. ಮೊದಲ 6 ಚರಣಗಳಿಗೆ ಗೌರವ ಸೂಚಿಸೋದಕ್ಕೆ ಕೇಂದ್ರದಿಂದ ಆದೇಶ ಹೊರಬಿದ್ದಿದೆ. ಕೇಂದ್ರ ಗೃಹ ಸಚಿವಾಲಯ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಗೀತೆ ಜನಗಣ ಮನದಂತೆ ವಂದೇ ಮಾತರಂ ಗೀತೆಯ 6 ಚರಣಗಳನ್ನು ಕಡ್ಡಾಯಗೊಳಿಸಿದೆ. ಹೊಸ ನಿಯಮ ಜಾರಿ ಮಾಡಲಾಗಿದೆ ಅಂತ ಗೃಹ ಇಲಾಖೆ ಹೇಳಿದೆ. ರಾಷ್ಟ್ರಗೀತೆಗೆ ಎದ್ದು ನಿಲ್ಲುವಂತೆ ವಂದೇ ಮಾತರಂಗೂ ಕೂಡ ಎದ್ದು ನಿಲ್ಲೋದು ಕಡ್ಡಾಯ. ವಂದೇ ಮಾತರಂಗೆ ಇನ್ನು ಮುಂದೆ ಎದ್ದು ನಿಂತು ಗೌರವ ಕೊಡಬೇಕು. ವಂದೇ ಮಾತರಂಗೆ 150 ವರ್ಷ ಪೂರ್ಣಗೊಂಡಂತಹ ಹಿನ್ನೆಲೆಯಲ್ಲಿ ಕೇಂದ್ರದಿಂದ ಮಹತ್ವದ ನಿರ್ಧಾರ ಹೊರಬಿದ್ದಿದೆ. 3 ನಿಮಿಷ 10 ಸೆಕೆಂಡ್ ಇರುವ ವಂದೇ ಮಾತರಂ ಗೀತೆ ಕೈ ಬಿಟ್ಟಿದ್ದ ಚರಣಗಳ ಮರು ಸೇರ್ಪಡೆಗೆ ಕೇಂದ್ರ ಗೃಹ ಇಲಾಖೆ ಈಗ ಆದೇಶವನ್ನ ಹೊರಡಿಸಿದೆ. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಂನ 6 ಚರಣಗಳನ್ನ ಹಾಡೋದು ಇನ್ ಮುಂದೆ ಕಡ್ಡಾಯ. ಮಹತ್ವದ ಆದೇಶ ಇದು. ವೀಣಾ, ಜನಗಣ ಮನ ಏನು ರಾಷ್ಟ್ರಗೀತೆಯನ್ನ ನಾವು ಆಡ್ತೇವೆ, ಅದಕ್ಕೆ ಮುನ್ನ ಅಂದ್ರೆ ಮೊದಲು ವಂದೇ ಮಾತರಮ್ಮಿಂದ ಶುರುವಾಗಬೇಕು ಅನ್ನುವಂಥದ್ದು ಆದೇಶದಲ್ಲಿ ಕೇಂದ್ರ ಗೃಹ ಇಲಾಖೆ ಇವತ್ತು ಹೊರಡಿಸಿರುವಂತಹ ಹೊಸ ಆದೇಶದಲ್ಲಿ ನಿಯಮವನ್ನ ಜಾರಿಗೆ ತಂದಿರುವಂತದ್ದು. ಮತ್ತೆ ಜನಗಣ ಮನ ಏನು ರಾಷ್ಟ್ರಗೀತೆ ಇದೆ, ಆ ರಾಷ್ಟ್ರಗೀತೆಗೆ ಎಷ್ಟು ಗೌರವ ಮರ್ಯಾದೆ ಅದೇ ರೀತಿ ಸ್ಥಾನಮಾನ ಕೊಡ್ತೇವೆಯೋ ಇದೇ ವಂದೇ ಮಾತರಂಗೂ ಕೂಡ ನ್ಯಾಷನಲ್ ಸಾಂಗ್ ಇದಕ್ಕೂ ಕೂಡ ಕೊಡಬೇಕು ಅನ್ನುವಂಥದ್ದು ಕೇಂದ್ರ ಗೃಹ ಇಲಾಖೆ ಹೇಳಿರುವಂತದ್ದು. ಅದರ ಜೊತೆಗೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ, ಶಾಲೆಗಳಲ್ಲಿ ಮತ್ತೆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ಭಾಗವಹಿಸುವಂತಹ ಸಭೆ ಸಮಾರಂಭಗಳಲ್ಲಿ, ಪದ್ಮ ಪ್ರಶಸ್ತಿಗ ಪ್ರಧಾನ ಇರುತ್ತಲ್ಲ ಆ ಕಾರ್ಯಕ್ರಮಗಳಲ್ಲಿ ಕಡ್ಡಾಯವಾಗಿ ರಾಷ್ಟ್ರಪತಿಗಳು ಅಥವಾ ಗವರ್ನರ್ ಬರುವುದಕ್ಕೆ ಮುಂಚೆ ಮತ್ತೆ ಬರ್ತೀನಿ ಮಂಜು ಮತ್ತಷ್ಟು ಮಾತಾಡ್ತೀನಿ. ಇದೀಗ ಚಿಂತಕರಾದಂತಹ GB ಹರೀಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಕೇಂದ್ರ ಸರ್ಕಾರದಿಂದ ನಿಜಕ್ಕೊಂದು ಮಹತ್ವದ ಆದೇಶ. ರಾಷ್ಟ್ರಗೀತೆಗೂ ಮುನ್ನ ವಂದೇ ಮಾತರಂನ 6 ಚರಣಗಳನ್ನ ಇನ್ ಮುಂದೆ ಹಾಡೋದು ಕಡ್ಡಾಯ ಅಂತ ಏನ್ ಹೇಳ್ತೀರಿ ಸರ್? ಬಹಳ ಆನಂದ ಆಗಿದೆ. ಎಲ್ಲರೂ ದೂತ್ ಪೇಡ ತಿನ್ಬೇಕು ಅಂತೀನಿ. ಅಂದ್ರೆ ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಜನಗಣಮನ ವಿತ್ ಡ್ಯೂ ರೆಸ್ಪೆಕ್ಟ್ ಅದಕ್ಕೆ ಗೌರವ ಬಂದಿದ್ದು ನೇತಾಜಿ ಅವರು ಆಜಾದ್ ಹಿಂದ್ ಫೌಜ್ ಸರ್ಕಾರ ಅಥವಾ ಸೈನ್ಯ ಶುರು ಮಾಡಿದಾಗ. ಅದಕ್ಕಿಂತ ಮುಂಚೆ ಬಂಕಿಂ ಚಂದ್ರರು ಬರೆದಂತ ವಂದೇ ಮಾತರಂ ಗೀತೆ ಅದು ಶಾಂತಿವಾದಿಗಳಾಗ್ಬೋದು, ಕ್ರಾಂತಿಕಾರಿಗಳಾಗ್ಬೋದು, ಇಬ್ರು ಎರಡೂ ರೀತಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅದು ಆದರ್ಶ ಆಗಿತ್ತು. ಈಗ ಲಾಲಾ ಲಜಪತ್ ರಾಯಿ, ಬಿಪಿನ್ ಚಂದ್ರ ಪಾಲು, ಲೋಕಮಾನ್ಯ ತಿಲಕರು ಅವರೆಲ್ಲ ಕಾಂಗ್ರೆಸ್ ನಲ್ಲಿ ಇದ್ದವರು. ಅವರೆಲ್ಲರೂ ಅದನ್ನ ಅಧಿವೇಶನಗಳಲ್ಲಿ ಹಾಡ್ತಿದ್ರು, ಅಂದ್ರೆ ಕಾಂಗ್ರೆಸ್ನ ಅಧಿವೇಶನಗಳಲ್ಲಿ ಹಾಡ್ತಿದ್ರು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ವಂದೇ ಮಾತರಂಗೆ ದೊಡ್ಡ ಗೌರವ ಕೊಟ್ಟಿದ್ದು ನಮ್ಮ ರಾಷ್ಟ್ರಕವಿ ರವೀಂದ್ರನಾಥ್ ಟ್ಯಾಗೋರ್. 1905ರಲ್ಲಿ ಬಂಗಾಳವನ್ನ ಲಾರ್ಡ್ ಕರ್ಜನ್ನು, ಅವನು ಲಾರ್ಡ್ ಅಂತ ನಾವ್ ಹೇಳ್ಬಾರ್ದು, ಅವನ್ ಯಾವ ಊರು ಲಾರ್ಡು, ಕರ್ಜನ್ನು ಅದನ್ನ ವಿರೋಧ ಮಾಡ್ತಾನೆ. ಕರ್ಜನ್ನು ಅದನ್ನ ವಿಭಜನೆ ಮಾಡ್ತಾನೆ. ಆಗ ಅವರು ಗಂಗಾ ನದಿ ಅಂದ್ರೆ ಕಲ್ಕತ್ತಾದಲ್ಲಿರುವ ನದಿ, ಹುಗ್ಲಿ ನದಿಗೆ ಹೋಗಿ ಅಲ್ಲಿ ಹಿಂದೂ ಮುಸ್ಲಿಮರು ಎಲ್ಲ ಸ್ನಾನ ಮಾಡಿ ಕೈಗೆ ರಾಖಿ ಕಟ್ಕೊಡ್ತಾರೆ 1905. ಆಗ ಅಲ್ಲಿ ಹಾಡಿದಂತ ಹಾಡು ವಂದೇ ಮಾತರಂ. ಮತ್ತು ವಂದೇ ಮಾತರಂ ಹಾಡಿಗೆ ರಾಗ ಸಂಯೋಜನೆ ಮಾಡಿದ್ದು ರವೀಂದ್ರನಾಥ್ ಟ್ಯಾಗೋರ್. ಇಷ್ಟು ಮಹತ್ವ ಇದೆ. ಮತ್ತು ಕ್ರಾಂತಿಕಾರಿಗಳು ಪ್ರತಿ ಸರ್ತಿ ಜೈಲಿಗೆ ಹೋಗಿ ಅಥವಾ ನೇಣಿಗೆ ಹೋಗ್ಬೇಕಾದ್ರೆ ಅವರು ವಂದೇ ಮಾತರಂನ ಕೂಗಿ, ಅದೇ ಘೋಷಣೆಯನ್ನು ಕೂಗಿ ಅವರು ನೇಣಿನ ಹಗ್ಗವನ್ನ ಹಾಕೊಳ್ತಾ ಇದ್ರು ಕುತ್ತಿಗೆಗೆ. ಹೀಗಾಗಿ ಪೂರ್ತಿ ಬಂತು. ಆಮೇಲಿನ ಕಾಲದಲ್ಲಿ ಏನಾಯ್ತು ಅಂದ್ರೆ ಗಾಂಧಿಯವರು ಕಾಂಗ್ರೆಸ್ಸಿಗೆ ಬಂದ್ಮೇಲೆ ಅವರು ಒಂದ್ ರೀತಿ ಹಿಂದೂ ಮುಸ್ಲಿಮರ ಐಕ್ಯತೆಯ ಒಂದು ನೆಪ ಒಟ್ಟಿ ವಂದೇ ಮಾತರಂನ ಹಾಡಿಗೆ ಕತ್ತರಿ ಪ್ರಯೋಗ ಮಾಡಿದ್ರು ಅವರು ಮತ್ತು ಅವರ ಜೊತೆಗಿದ್ದವರು. ಮತ್ತು ವಿಷ್ಣು ದಿಗಂಬರ್ ಪುಲಸ್ಕರ್ ಅನ್ನೋರು ಒಂದು ಕಾಂಗ್ರೆಸ್ನ ಅಧಿವೇಶನದಲ್ಲಿ ವಂದೇ ಮಾತರಂ ಹಾಡಕ್ ಹೋದಾಗ ಅಲಿ ಬ್ರದರ್ಸ್ ಅಂತ ಇದ್ರಲ್ಲ, ಅಂದ್ರೆ ಮೊಹಮ್ಮದ್ ಅಲಿ ಜಿನ್ನಾಗಿಂತ ಹಳಬರು, ಅವರು ಅದಕ್ಕೆ ಅಪೋಸ್ ಮಾಡ್ತಾರೆ.
ಇದನ್ನ ಹಾಡ್ಬಾರ್ದು, ಯಾಕೆ ಇದ್ರಲ್ಲಿ ದೇವಿ ಹೆಸರು ಬರುತ್ತೆ, ದುರ್ಗಿ ಹೆಸರು ಅಥವಾ ಭಗವತಿ ಹೆಸರು ಬರುತ್ತೆ ಅಂತ. ಆದ್ರೆ ಅದು ಭಾರತ ಮಾತೆ ಅಂತ ಅವ್ರು ಕನ್ವಿನ್ಸ್ ಮಾಡಿದ್ರು ಒಪ್ಪೋದಿಲ್ಲ. ಹಾಗಾಗಿ ಮುಂದಿನ ಕಾಂಗ್ರೆಸ್ನ ಅಧಿವೇಶನಗಳಲ್ಲಿ, ಇದು ಕಾಕಿನಾಡದಲ್ಲಿ ನಡೆದಿದ್ದ ಅಧಿವೇಶನ ನಿಮ್ಗೆ ಹೇಳ್ತಾ ಇರೋದು, ಆಂಧ್ರದ ಕಾಕಿನಾಡ, ಅದಾದ್ಮೇಲೆ ನೀವು ಬಿಟ್ಬಿಟ್ರು ಇವರು ಕಾಂಗ್ರೆಸ್ನವರು ಹಾಡದ್ ಬಿಟ್ರು. ಬಟ್ ಜನಗಳು ಅದನ್ನ ಹೇಳ್ಕೊಂಡ್ ಬಂದ್ರು. ಈ ಉದಾಹರಣೆಗೆ ಬೇಂದ್ರೆ ಅವರ ನಾಲ್ಕು ತಂತಿಗೆ ಈಗ 60 ವರ್ಷ ತುಂಬಿತು, ಆ ಪುಸ್ತಕ ಬಂದು, ಅದಕ್ಕೆ ಜ್ಞಾನಪೀಠ ಬಂದಿದೆ, ನಮ್ಮ ವರಕವಿ ಬೇಂದ್ರೆ. ಆ ಪುಸ್ತಕದ ಪ್ರಾರಂಭದ ಪೇಜ್ನಲ್ಲೇ ಒಂದೇ ಮಾತರಂ ಅಂತ ಬೇಂದ್ರೆ ಬರೀತಾರೆ. ಒಂದ್ ಪೇಜ್ ಖಾಲಿ, ಪೂರ್ತಿ ಖಾಲಿ ಇದೆ, ಬರೀ ಒಂದೇ ಮಾತರಂ ಅಂತ ಬರೆದಿದ್ದಾರೆ ಬೇಂದ್ರೆ ಅವರು. ಅಂದ್ರೆ ಅದು ಅವಾಗ್ನಿಂದ ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಅದು ತುಂಬಾ ಮುಖ್ಯವಾಗಿ ಉಳ್ಕೊಂಬಂತು. ಮತ್ತು ಸಿಸ್ಟರ್ ನಿವೇದಿತಾ, ಯಾರು ಸ್ವಾಮಿ ವಿವೇಕಾನಂದರ ಶಿಷ್ಯೆ, ಆಕೆ ಕೂಡ ಅದನ್ನ ಅನುವಾದ ಮಾಡಿದ್ರು, ಅದನ್ನ ಮೂಲ ಭಾಷೆಯಿಂದ. ಮತ್ತು ಕನ್ನಡಕ್ಕೆ ಶ್ರೇಷ್ಠ ಕವಿ ಶಿವರಾಮು ಅದನ್ನ ತಾಯಿಯೇ ವಂದಿಸುವೆ ಅಂತ ಅನುವಾದ ಮಾಡಿದ್ರು. ಯಾರನ್ನ ನಾವು ರಾಷ್ಟ್ರೀಯವಾದಿಗಳು ಅಂತೀವಿ, ಹಿಂದೂ ವಿಚಾರ ಹೇಳುವ ಸಂಘಟನೆಗಳಿರ್ಬಹುದು, RSS ಇರ್ಬೋದು, ಹಿಂದೂ ಮಹಾಸಭಾ, ABVP, ಈ ತರದವರೆಲ್ಲ ಕಳೆದ 50 ವರ್ಷ 100 ವರ್ಷದಿಂದ ಅದನ್ನೆಲ್ಲಾ ಸಭೆಗಳಲ್ಲಿ ಹಾಡ್ತಾನೆ ಇದ್ದಾರೆ. ಯಾಕೆ ಅಂದ್ರೆ ಅದು ಒಂದು ದೇವರ ಕಲ್ಪನೆಗಿಂತಲೂ ಕೂಡ ಅದು ದೇಶದ ಕಲ್ಪನೆ, ಅಂದ್ರೆ ದೇಶದ ಮಾತೆ, ದೇಶಕ್ಕೊಬ್ಳು ತಾಯಿ ಅನ್ನೋ ಅರ್ಥದಲ್ಲಿ ಅಲ್ಲಿ ತಾಯಿ ವಂದಿಸುವೆ ಅಂತ ಇರುವಂತದ್ದು. ಹಾಗಾಗಿ ಇದು ಯಾಕೆ ಒಳ್ಳೇದು ಅಂದ್ರೆ, ಇದರಿಂದ ನಮ್ ದೇಶದಲ್ಲಿ ಈ ಹಾಡಿನಿಂದ ಯಾಕೆ ಒಳ್ಳೇದು ಕೇಂದ್ರ ಸರ್ಕಾರ ಮಾಡಿರೋದು ಅಂದ್ರೆ, ಇನ್ ಮುಂದೆ ಇದರಿಂದ ಅಲ್ಪಸಂಖ್ಯಾತ ಮತ್ತು ಬಹುಸಂಖ್ಯಾತ ಅನ್ನೋ ಮಾತು ಕೇಳಿ ಬರಲ್ಲ. ಯಾಕಂದ್ರೆ ನಾವು ಒಂದ್ಸತಿ ಭಾರತದಲ್ಲಿ ಇದ್ಮೇಲೆ ಯಾರು ಇಲ್ಲ ಅಲ್ಪಸಂಖ್ಯಾತರು ಇಲ್ಲ, ಬಹುಸಂಖ್ಯಾತರು ಇಲ್ಲ, ನಾವೆಲ್ಲರೂ ಇಂಡಿಯನ್ಸ್. ಅದು ಇಂಪಾರ್ಟೆಂಟ್. ಏನೋ ಗೌರ್ಮೆಂಟ್ ಕೆಲವು ಸ್ಕೀಮ್ಗಳಲ್ಲಿ ಕೆಲವ್ರಿಗೆ ಏನೋ ಸ್ಕಾಲರ್ಶಿಪ್ ಕೊಡ್ಬೋದು, ಇನ್ನೊಂದು ಕೊಡ್ಬೋದು, ಆ ಲೆಕ್ಕಾಚಾರ ಬೇರೆ. ಆದ್ರೆ ಒಂದು ದೇಶದ ಪ್ರಜೆಗಳು ತಮ್ಮನ್ನ ಅಲ್ಪಸಂಖ್ಯಾತರು ಅಥವಾ ಬಹುಸಂಖ್ಯಾತರು ಅಂತ ಕರ್ಕೊಳ್ಳೋದೇ ಒಂದು ಪ್ರಾಬ್ಲಮ್ ಆಕ್ಚುಲಿ. ಇಸ್ರೇಲ್ ಅಲ್ಲಿ ಇಲ್ಲ ಸಮಸ್ಯೆ ಅಲ್ವಾ, ಅಮೆರಿಕಾದಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಇಲ್ಲ ಅಲ್ವಾ, ಇಂಗ್ಲೆಂಡ್ ಅಲ್ಲಿ ಇಲ್ಲ. ನಮ್ಮಲ್ಲಿ ಮಾತ್ರ ದೇಶದ ವಿಭಜನೆ ಅಥವಾ ಸ್ವಾತಂತ್ರ್ಯ ಬಂದ್ಮೇಲೆ ಕೂಡ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಂತ ಮಾಡಿದ್ರಿಂದ ಏನಾಯ್ತು, ಈ ಹಾಡನ್ನು ಹಾಡೋದ್ರಿಂದ ಅಲ್ಪಸಂಖ್ಯಾತರ ಮನಸ್ಸಿಗೆ ಬೇಜಾರಾಗತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ಸಂವಿಧಾನ ಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾಗ ಅದಕ್ಕೆ ಈಕ್ವಲ್ ಸ್ಟೇಟಸ್ ಟು ಜನಗಣಮನ ಅಂತ ಕೊಟ್ಟಿದ್ರು. ಅದು ಒಂದೇ ನಿಮಿಷದಲ್ಲಿ ಪಾಸ್ ಆಯ್ತು. ರಾಜೇಂದ್ರ ಪ್ರಸಾದ್ ಅವ್ರು ಹೇಳಿದ್ರು ಇದನ್ನ ಅಂಗೀಕಾರ ಮಾಡೋಣ ಅಂತ, ತಕ್ಷಣ ಎಲ್ಲರೂ ಅಂಗೀಕಾರ ಮಾಡಿದ್ರು. ಮತ್ತು ಜನಗಣಮನಕ್ಕೆ ನ್ಯಾಷನಲ್ ಆಂಥಮ್ ಅಂತ ಕೊಟ್ರು, ಇದಕ್ಕೆ ನ್ಯಾಷನಲ್ ಸಾಂಗ್ ಅಂತ ಸ್ಥಾನಮಾನ ಕೊಟ್ರು. ಈಗ ಅದು ಇನ್ನೊಂದು ಸ್ವಲ್ಪ ಪರಿವರ್ತನೆ ಆಗಿ ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗಿ ಇವತ್ತಿನ ಡಿಸಿಷನ್ ಸರ್ಕಾರದಿಂದ ಬಂದಿದೆ. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳ್ಬೇಕು ರಜನಿ ಅವರೇ, ಅಂದ್ರೆ ಇಡೀ ಸಂವಿಧಾನ ಸಭೆಯ ನಡಾವಳಿ ಇದೆಯಲ್ಲ, ಅಂದ್ರೆ ವಾಲ್ಯೂಮ್ಸ್ ಇದೆಯಲ್ಲ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ಸ್, ಆ ಸಂವಿಧಾನ ಆಗಿದೆ, ಇವತ್ತಿಗೆ ಮುಗೀತು, ಇವತ್ತಿಗೆ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸ್ಕೊಳ್ತಾ ಇದೀವಿ ಅಂತೆಲ್ಲ ಹೇಳ್ತಾರೆ ರಾಜೇಂದ್ರ ಪ್ರಸಾದ್ ಅವರು, ಡಾಕ್ಟರ್ ಅಂಬೇಡ್ಕರ್ ಎಲ್ಲ ಹೇಳ್ತಾರೆ. ಅದಾದ್ಮೇಲೆ ಕೊನೆಗೆ ನಡೆದಂತ ಸಂವಿಧಾನ ಸಭೆಯ ಕೊನೆಯ ಕಲಾಪ ಏನು ಅಂದ್ರೆ ಎಲ್ಲರೂ ಒಂದೇ ಮಾತ್ರ ಹೇಳ್ತಾರೆ. ಇದು ಆನ್ ರೆಕಾರ್ಡ್ ಇದೆ, ಕರ್ನಾಟಕ ಸರ್ಕಾರ ಪ್ರಿಂಟ್ ಮಾಡಿರೋ ಪುಸ್ತಕದಲ್ಲೂ ಇದೆ, ಭಾರತ ಸರ್ಕಾರ. ಬಹುಶಃ ಇತಿಹಾಸವನ್ನ ತಿಳ್ಕೋಬೇಕು ಅಂತಂದ್ರೆ ತಮ್ಮಂತ ಚಿಂತಕರಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಬಹಳಷ್ಟು ವಿಚಾರವನ್ನು ತಿಳಿಸ್ಕೊಟ್ರು. ಇದ್ರ ಜೊತೆಗೆ GB ಹರೀಶ್ ಅವರೇ, ತಾವು ಹೇಳಿದ್ರೆ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅನ್ನುವಂತಹ ವಿಚಾರ, ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಕೇಂದ್ರ ಸರ್ಕಾರದ ಈ ನಿರ್ಧಾರ ಏನಿದೆ, ಇದು ರಾಷ್ಟ್ರ ಭಾವನೆಯನ್ನ ಬಲಪಡಿಸಬಹುದಾ ಅಥವಾ ಹೊಸ ಚರ್ಚೆಗಳಿಗೆ ಏನಾದರೂ ದಾರಿ ಮಾಡಿಕೊಡ್ಬಹುದಾ ಅಂತ ಅನ್ಸುತ್ತಾ ನಿಮ್ಗೆ? ಈಗ ನಾನು ನೋಡಿದಂತೆ ಮುಸಲ್ಮಾನರಲ್ಲಿ, ಕ್ರೈಸ್ತರಲ್ಲಿ ಅಥವಾ ಪಾರ್ಸಿಗಳಲ್ಲಿ ಇರುವ ಯಂಗರ್ ಜನರೇಷನ್ ತುಂಬಾ ಚೇಂಜ್ ಆಗಿದ್ದಾರೆ. ಅಂದ್ರೆ ನಾನು ಕೇವಲ ರಾಜಕೀಯವಾಗಿ ವೋಟಿಂಗ್ ಆ ದೃಷ್ಟಿಯಿಂದ ಹೇಳ್ತಿಲ್ಲ. ಅವ್ರಿಗೆ ಇತಿಹಾಸದಲ್ಲಿ ನಾವು ನಮ್ಮ ಮನೆಯಲ್ಲಿ ಮಾಡುವ ಪೂಜೆ ಪ್ರಾರ್ಥನೆ ಅದೇ ಬೇರೆ, ನಾವು ಒಂದು ದೇಶವಾಗಿ ಒಂದು ಸಮಾಜವಾಗಿ ನಾವು ಇರ್ಬೇಕಾದ್ದೇ ಬೇರೆ ಅನ್ನುವ ಒಂದು ವ್ಯತ್ಯಾಸ ಅವರಿಗೆ ನಿಧಾನಕ್ಕೆ ಅವರಿಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಅವರ ಚರ್ಚು ಅಥವಾ ಮದ್ರಸಾಗಳಲ್ಲಿ ಅವ್ರು ಕಲಿಯೋದು ಅವರ ಒಂದು ರಿಲಿಜನ್ ಪ್ರಾಕ್ಟೀಸ್ ಸಂಬಂಧಪಟ್ಟಿದ್ದು. ಬಟ್ ನಾವೆಲ್ಲರೂ ಕೂಡ ಕಾನ್ಸ್ಟಿಟ್ಯೂಷನ್ ಹೇಳಿರೋದನ್ನ ಮತ್ತು ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಏನನ್ನ ಮಂಡನೆ ಮಾಡತ್ತೋ, ಚರ್ಚೆಗಳಾದ್ಮೇಲೆ ಅದೇನು ನಿರ್ಣಯ ಬರುತ್ತೋ ಅದನ್ನ ನಾವೆಲ್ಲರೂ ಒಪ್ಕೋಬೇಕು. ನಾವ್ ಯಾವುದೇ ಕೋಮಿಗೆ ಸಂಬಂಧಪಟ್ಟವ್ರು ಇರ್ಬೋದು. ಆ ಭಾವನೆ, ಹಾಗಾಗಿ ನನಗೇನು ಆಶಾವಾದ ಇದೆ, ಇದರಿಂದ ರಾಷ್ಟ್ರೀಯತೆಯ ಭಾವನೆ ಬಲಪಡುತ್ತೆ ಅಂತಲೇ ನನಗೆ ಅನ್ಸುತ್ತೆ. ಎಸ್ ಸರ್, ಥ್ಯಾಂಕ್ ಯು GB ಹರೀಶ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.